ಅವತ್ತು ಮೀಟರ್ ಕೊಡ್ತವ್ರೆ, ಇವತ್ತು ಮೀಟರ್ ಕೊಡ್ತವ್ರೆ. ನಿನ್ ಬಿಲ್ಡಪ್ ಶೋ ಆಫ್ ಎಲ್ಲ ನನ್ನ ಶಾರ್ಟ್ ಲವ್ ಫ್ರಮ್ ಬ್ರೋ. ಐ ನೋ ಇದೆಲ್ಲ ಹಳೆ ಕ್ಲಿಪ್ಸ್, ಆದ್ರೆ ಅಣ್ಣ ನೀನ್ ಈಗಲೂ ಏನು ಬದಲಾಗಿಲ್ಲ. ಪಬ್ಜಿಗೆ ಮಾಡ್ಕೊಂಡು ಚಿಕ್ಕ ಮಕ್ಳ ಹತ್ರ 10 ರೂಪಾಯಿ 20 ರೂಪಾಯಿ ಸೂಪರ್ ಚಾಟ್ ಇಸ್ಕೊಂಡು ಅಣ್ಣನ ಅಂಗಡಿ ನಡೀತಾ ಇತ್ತು. ನಾನೇ ಕೋಟ್ಯಾಧೀಶ್ವರ, ನಾನು ಇವತ್ತು ಸತ್ರುನು ನಾನು ಕೋಟ್ಯಾಧೀಶ್ವರನೇ. ನಾನು ಕೆಲಸ ಮಾಡಿಲ್ಲ ಅಂತ ಅಂದ್ರೂ ನಮ್ ಕಾಂದಾನು ನೆಮ್ಮದಿಯಿಂದ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿರೋಷ್ಟು ನಮ್ಮ ತಂದೆ ತಾಯಿ ನಮ್ಮಣ್ಣ ಆತರ ಏನು ಕಡಿಮೆ ಮಾಡಿಲ್ಲ. SMR ನಾನ್ ಯಾರ ಬಗ್ಗೆನೂ ಮಾತಾಡಲ್ಲ, ಆದ್ರೆ ಎಲ್ರು ನನ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತೀಯ. ಬಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ನಿನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀನ್ ಒಂದು ಮೀಡಿಯಾ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡು ನನ್ ಬಗ್ಗೆ ಏನೇನೋ ಮಾತಾಡಿದ್ಯಾ. ನನಗ್ ಅವ್ರ ಗೊತ್ತು, ನನಗ್ ಇವ್ರ ಗೊತ್ತು. ಸಮೀರ್ ಸೌಜನ್ಯ ವಿಷಯಕ್ಕೆ ನಿಂತಿದ್ದ, ಅದಕ್ಕೆ ಸಪೋರ್ಟ್ ಮಾಡಿದ್ವಿ. ಅದಾದ್ಮೇಲೆ ನಮ್ಗೂ ಅವನಿಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಏನೇನೋ ಕ್ಲಾರಿಟಿ ಇಲ್ಲದೆ ಮಾತಾಡಿದ್ಯಾ. ಫಸ್ಟ್ ಆಫ್ ಆಲ್, ಈ ಮಹಾಪ್ರಭುಗಳು ನನ್ನ ಸಪೋರ್ಟ್ ಅಲ್ಲಿ ಬಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋನ ನೀವು ಆಬ್ವಿಯಸ್ಲಿ ನೋಡಿರ್ತೀರ, ಆದ್ರೆ ಅದ್ರ ಹಿಂದಿನ ಬ್ಯಾಕ್ ಸ್ಟೋರಿ ನಿಮಗ್ ಗೊತ್ತಿರ್ಲಿಲ್ಲ. ಇವ್ರು ಆಲ್ರೆಡಿ ಇವ್ರ ವರ್ಷನ್ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ, ಬಟ್ ನನ್ ವರ್ಷನ್ ಆಫ್ ಸ್ಟೋರಿ ನಿಮಗ್ ಗೊತ್ತಿರ್ಲಿಲ್ಲ. ನಾನು ಸುಮಾರು ದಿನದಿಂದ ಹೇಳ್ಬೇಕು ಅಂತ ಇದ್ದೆ, ಬಟ್ ಹೋಗ್ಲಿ ಬಿಡು ಅಂತ ಸುಮ್ನೆ ಬಿಟ್ಟಿದ್ದೆ. ಸೊ ಇವತ್ತು ಯಾಕೋ ಹೇಳೇ ಬಿಡುವ ಅಂತ ಅನಿಸ್ತು, ಹಾಗಾಗಿ ಈ ವಿಡಿಯೋ. ಸೊ ನಿಮಗ್ ಗೊತ್ತಾ ಇದೆ, ನಾನು ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದಾದ್ಮೇಲೆ ನನಗೆ ಸುಮಾರು ಕಡೆಯಿಂದ ಥ್ರೆಡ್ಸ್ ಬರುತ್ತೆ. ನನ್ನ ಫೆಲೋ ಕ್ರಿಯೇಟರ್ಸ್ಗೆ ಹೆಲ್ಪ್ ಕೇಳ್ತೀನಿ. ಒಂದಿಷ್ಟು ಜನ ಜೆನ್ಯೂನ್ಲಿ ನನಗೆ ಹೆಲ್ಪ್ ಮಾಡೋದಕ್ಕೆ ರೀಚ್ ಔಟ್ ಮಾಡ್ತಾರೆ. ಇನ್ನೊಂದಿಷ್ಟು ಜನರದ್ದು ನಾನೇ ಅಲ್ಲಿಂದನೋ ಇಲ್ಲಿಂದನೋ ನಂಬರ್ ಕಲೆಕ್ಟ್ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ. ಒಂದಿಷ್ಟು ಜನರನ್ನ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡಿ ಅಂತ ಹೇಳ್ತೀನಿ. ಕೆಲವೊಬ್ರು ಮೀಟ್ ಮಾಡೋದಕ್ಕೆ ಬರ್ತಾರೆ. ಅದರಲ್ಲಿ ತೇಜಸ್, ನೇಮ್ ಇಸ್ ಮಧು, DV ಅಂಡ್ ನಿಮ್ಮ SMR ಇವರೆಲ್ಲ ನನ್ನನ್ನ ಮೀಟ್ ಮಾಡೋದಕ್ಕೆ ಬರ್ತಾರೆ. ನಾವು ಸೌಜನ್ಯ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಒಂದು ಪಾಡ್ಕಾಸ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ಒಂದ್ ಮೀಟಿಂಗ್ ಆಗುತ್ತಾ. ಅದಾದ್ಮೇಲೆ ಎಲ್ರು ತಮ್ಮ ಮನೆಗೆ ಹೊರಡ್ಬೇಕು. ಜೊತೆಲಿ ಒಂದು ಫೋಟೋ ಹಿಡಿಯುವ ಅಂತ ಮಾತು ಬರುತ್ತೆ. ನನ್ಗೆ ಯಾಕೋ ಫೋಟೋ ಕ್ಲಿಕ್ ಮಾಡೋದು ಸರಿ ಅನಿಸ್ತಿರ್ಲಿಲ್ಲ. ಅದಾದ್ಮೇಲೆ ಅವ್ರುಗಳು ಹೇಳ್ತಾರೆ, ಇಲ್ಲ ಬ್ರೋ, ಫೋಟೋ ಹಿಡಿದು ಎಲ್ರು ಅವ್ರವ್ರ ಸ್ಟೋರಿಗಳಿಗೆ ಹಾಕೊಂಡ್ಬಿಡುವ, ಸೊ ದಟ್ ಆಡಿಯನ್ಸ್ ಗೊತ್ತಾಗುತ್ತೆ ನಾವೆಲ್ಲರೂ ಜೊತೆಲಿ ಇದೀವಿ, ನಾವೆಲ್ಲರೂ ಸಮೀರ್ ಸೌಜನ್ಯ ಕೇಸಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಆಡಿಯನ್ಸ್ ಗೊತ್ತಾಗುತ್ತೆ. ಬಿಕಾಸ್ ಆಗ ಸಿಚುವೇಶನ್ ಹಿಂಗಿತ್ತು ಅಂತಂದ್ರೆ ಎಲ್ರು ಪ್ರತಿ ಒಬ್ಬ ಕ್ರಿಯೇಟರ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಅದ್ರ ಮಧ್ಯೆ ಇಂಥವನ್ ಯಾವನೋ ಒಬ್ಬ ಇರ್ತಾನಲ್ಲ, ಟಾಪ್ 3 ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ಬರ್ತಾನೆ. ಬ್ರೋ, ನನ್ ಸೆಕೆಂಡ್ ಚಾನಲ್ ಇನ್ಕಮ್ ಇವನ್ಕಿಂತ ಜಾಸ್ತಿ ಇದೆ. ಬಿಡಿ, ದುಡ್ಡಿನ ವಿಷಯ ಮಾತಾಡೋದ್ ಬೇಡ, ನಾವೇ ಚೀಪ್ ಆಗ್ಬಿಡ್ತೀವಿ. ಹೌದು SMR, ನೀನು ಟಾಪ್ 3 ಅಲ್ಲ ಟಾಪ್ 2 ಅಲ್ಲಾದ್ರೂ ಬರ್ತೀಯ, ಆದ್ರೆ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ. ನಿನ್ ಜೊತೆ ಆ ಮುಸ್ಲಿಂ ಹುಡುಗಿ ಇದ್ದಾಳಲ್ಲ, ಅವಳನ್ನ ಬಿಟ್ರೆ ನಿನ್ ಹತ್ರ ಟ್ಯಾಲೆಂಟ್ ಕಂಟೆಂಟ್ ಎರಡೂ ಇಲ್ಲ. ಆಲ್ರೆಡಿ ಕ್ರಿಂಜ್ ಸ್ಟಾರ್ಟ್ ಆಗೋ ತರ ಫೀಲ್ ಆಗ್ತೈತೆ. ಇವನೇ ದೊಡ್ಡ ಕ್ರಿಂಜ್. ನಿನ್ನ ಟಾಪ್ 2 ಕಂಟೆಂಟ್ ಕ್ರಿಯೇಟರ್ ಯಾಕೆ ಹೇಳ್ದೆ ಹೇಳು? ಇನ್ನೊಬ್ಬ ಇದ್ದಾನೆ ಟಾಪ್ 1, ಅವನ ಬಗ್ಗೆ ಮುಂದೆ ಹೇಳ್ತೀನಿ. ಅಷ್ಟಕ್ಕೂ ಈ ಟಾಪ್ 3 ಕನ್ನಡ ಯೂಟ್ಯೂಬರ್ದು ಕಂಟೆಂಟ್ ನೋಡಿ ಹೇಗಿದೆ ಅಂತ ಒಮ್ಮೆ. ಒಂದು ಹುಡುಗಿಗೋಸ್ಕರ ನನ್ ಬರ್ಡೇ ನನ್ ವ್ಲಾಗ್ ನಡೆಯುತ್ತೆ. ಇದು ಸಿಮ್ರಾನ್ ದಲ್ವಲ್ಲ ವ್ಲಾಗ್, ನಂದು ನಕ್ಕನ್ ನಮ್ಮನ್ನೆಲ್ಲ ನಡೆಯುತ್ತೆ. ಅವತ್ತು ಮೀಟರ್ ಕೊಡ್ತವ್ರೆ, ಇವತ್ತು ಮೀಟರ್ ಕೊಡ್ತವ್ರೆ. ನಿನ್ ಬಿಲ್ಡಪ್ ಶೋ ಆಫ್ ಎಲ್ಲ ನನ್ನ ಶಾರ್ಟ್ ಲವ್ ಫ್ರಮ್ ಬ್ರೋ. ಐ ನೋ ಇದೆಲ್ಲ ಹಳೆ ಕ್ಲಿಪ್ಸ್, ಆದ್ರೆ ಅಣ್ಣ ನೀನ್ ಈಗ್ಲೂ ಏನು ಬದಲಾಗಿಲ್ಲ. ಮಾತಿದ್ರೆ ಕರ್ನಾಟಕದ ಬಿಗ್ಗೆಸ್ಟ್ ಗೇಮರ್ ಅಂತ ಹೇಳ್ಕೊಂತಾನೆ, ಆದ್ರೆ ಪಬ್ಜಿ ಬಿಟ್ರೆ ಬೇರೆ ಗೇಮ್ ಆಡಿಲ್ಲ ಗುರು. ನಿಯರ್ಲಿ 250+ ಏನೋ ಯೂಟ್ಯೂಬ್ ಸ್ಟ್ರೀಮ್ಸ್ ಮಾಡಿದಾನೆ, ಅದ್ರಲ್ಲಿ 230+ ಬರೀ ಪಬ್ಜಿ ಗೇಮ್ ಮಾಡಿರೋದೇ ಇದೆ. Thank you RCB forever for the 20 rupees. #RCB forever in the chat guys. Thank you. ಆ ಪಬ್ಜಿ ಗೇಮ್ ಮಾಡ್ಕೊಂಡು ಚಿಕ್ಕ ಮಕ್ಳ ಹತ್ರ 10 ರೂಪಾಯಿ 20 ರೂಪಾಯಿ ಸೂಪರ್ ಚಾಟ್ ಇಸ್ಕೊಂಡು ಅಣ್ಣನ ಅಂಗಡಿ ನಡೀತಾ ಇತ್ತು. ಅದಾದ್ಮೇಲೆ ಅಣ್ಣನ್ಗೆ ಒಬ್ಳು ಹುಡುಗಿ ಸಿಗ್ತಾಳೆ. ಇಲ್ಲ, ಈಗಿರೋ ಹುಡುಗಿ ಅಲ್ಲ, ಬೇರೆ ಹುಡುಗಿ. ಆ ಹುಡುಗಿನ ಇಟ್ಕೊಂಡು ಅಣ್ಣ ಒಂದಿಷ್ಟು ಕಂಟೆಂಟ್ ಮಾಡ್ತಾನೆ. ಅದಾದ್ಮೇಲೆ ಆ ಹುಡುಗಿ ಜೊತೆ ಬ್ರೇಕಪ್ ಆಗುತ್ತೆ. ಇಲ್ಲಿಗೂ ಸಾಲದೆ ಆಗ ಇನ್ಸ್ಟಾಗ್ರಾಮ್ ಹೊಸದಾಗಿ ಶುರು ಆಗಿರುತ್ತೆ. ಆಗ ಅಣ್ಣ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಕಾಟ್ ಮಾಡ್ಕೊಂಡು ಡೈಲಾಗ್ಸ್ ಮೇಲೆ ಡೈಲಾಗ್ಸ್ ಹೊಡಿತಾನೆ. ನನ್ನ ಫೀಲಿಂಗ್ಸ್ ಗೆ ಬೆಲೆ ಇಲ್ಲ ಅಂದ್ರೆ ನೀನ್ ಎಂತ ಫಿಗರ್ ಆಗಿದ್ರು ನನ್ ಶಾರ್ಟ್ ನನ್ ತಾಕತ್ತೇನು ಅಂತ ನಿಂಗೆ ಗೊತ್ತೇ ಇಲ್ಲ. ನೀನ್ ಏನೇ ಕೊಟ್ರು ಅದನ್ನ ಇಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ತೀನಿ. ಅದು ಯಾರೇ ಆಗಿರ್ಲಿ, ಏನೇ ಆಗಿರ್ಲಿ. ನಕ್ಕನ್ आगे क्या होता है जानने के लिए देखिए मेरा बॉस मेरा बॉयफ्रेंड सिर्फ डैश रील्स ऐप पर आज ही डाउनलोड करें। जय बजरंगबली। ಬಿಡ್ತೇನೆ. ನಮ್ಮನ್ ಬಿಟ್ಟೋದವರೆಲ್ಲ ಮತ್ತೆ ಬಂದೇ ಬರ್ತಾರೆ ನಮ್ಮ ಹತ್ರ. ಅವ್ರ ಬುದ್ಧಿ ಎಲ್ಲ ನಮ್ಗೆ ಮೊದ್ಲಿಂದ ಗೊತ್ತಿರುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ ಅಂತ ಮಿಲಿಗಳ ಹತ್ರ.
ಡೈಲಾಗ್ಸ್ ಹೊಡ್ಕೊಂಡೆ ಅಣ್ಣ ಒಳ್ಳೆ ಫಾಲೋವರ್ಸ್ ನ ಮಾಡ್ಕೊಂಡ. ಆಮೇಲೆ ಎಕ್ಸಿಕ್ಯೂಟ್ ಮಾಡ್ತಾನೆ ಅಣ್ಣ ತನ್ನ ಮಾಸ್ಟರ್ ಪ್ಲಾನ್ ಗಿವ್ ಅವೇ. ಒಂದೊಂದು ಫೋನ್ ಗಿವ್ ಅವೇಗಳು ಹೋಗುತ್ತೆ. 2000 ಗಿವ್ ಅವೇ, ಮೊಬೈಲ್ ಫೋನ್ ನ ಗಿವ್ ಅವೇ, ಐಫೋನ್ 17 ಗಿವ್ ಅವೇ, ಸ್ಕೂಟಿ ಗಿವ್ ಅವೇ, 2000 ಗಿವ್ ಅವೇ. ಗಿವ್ ಅವೇಸ್ ನ ಕೊಟ್ಕೊಂಡು ಜನರಿಗೆ ಸುಳ್ಳು ಆಸೆಗಳನ್ನ ತೋರಿಸಿ ಲೈಕ್ ಮಾಡಿ ಗೈಸ್, ಕಮೆಂಟ್ ಮಾಡಿ ಗೈಸ್, ಫಾಲೋ ಮಾಡ್ಕೊಳ್ಳಿ ಗೈಸ್ ಅಂತ ಹೇಳ್ಕೊಂಡೆ ಅಣ್ಣ 1 ಮಿಲಿಯನ್ ಫಾಲೋವರ್ಸ್ ನ ಮಾಡ್ಕೊಂಡ. ಇವನೇನು ತನ್ನನ್ನ ತಾನು ಗೇಮರ್ ಅಂತ ಹೇಳ್ಕೊಂಡ್ ತಿರ್ಗಾಡ್ತಾನೋ, ಇವಂದು ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಏನಿದಾರಲ್ಲ ಅದು ಇವನ್ ಕೊಟ್ಟಿರುವಂತಹ ಗಿವ್ ಅವೇಸ್ ಅಂಡ್ ಹೊಡೆದಿರುವಂತಹ ಡೈಲಾಗ್ಸ್ ಇಂದಾನೆ ಬಂದಿರೋದು ಹೊರತು ಇವನ್ ಯಾವುದೇ ರೀತಿ ಗೇಮಿಂಗ್ ಕಂಟೆಂಟ್ ನ ನೋಡಿ ಅವ್ರು ಫಾಲೋ ಮಾಡಿಲ್ಲ. ಇವನ್ ಪ್ರೊಫೈಲ್ ಓಪನ್ ಮಾಡಿದ್ರೆ ಅಪರೂಪಕ್ಕೊಂದು ಗೇಮಿಂಗ್ ರಿಲೇಟೆಡ್ ಕಂಟೆಂಟ್ ಸಿಗುತ್ತೆ ಅಂಡ್ ಅದನ್ನು ಪ್ರಮೋಷನ್ ಇರುತ್ತೆ. ಒಂದು ಕಡೆ ಅಣ್ಣ ಹೇಳ್ತಾನೆ, ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರು, ಯೂಟ್ಯೂಬ್ ಇಲ್ಲ ಆದ್ರೂ, ಇನ್ಸ್ಟಾಗ್ರಾಮ್ ಇಲ್ಲ ಆದ್ರೂ ನಾನು ಆರಾಮಾಗಿರ್ತೀನಿ, ನಮ್ಮ ಅಣ್ಣ ನಮ್ಮ ಅಪ್ಪ ಒಳ್ಳೆ ಆಸ್ತಿ ಮಾಡಿಟ್ಟಿದ್ದಾರೆ, ನಾನು ಕುತ್ಕೊಂಡು ತಿನ್ಬೋದು ಆರಾಮಾಗಿ ಅಂತೆಲ್ಲ ಹೇಳ್ತಾನೆ. ಗುರು, ನಾನು ಹುಟ್ಟುತ್ತಾನೆ ಕೋಟ್ಯಾಧೀಶ್ವರ, ನಾನು ಇವತ್ತು ಸತ್ರುನು ನಾನು ಕೋಟ್ಯಾಧೀಶ್ವರನೇ. ನಾನು ಕೆಲ್ಸ ಮಾಡಿಲ್ಲ ಅಂತ ಅಂದ್ರೂ ನಮ್ ಕಾಂದಾನು ನೆಮ್ಮದಿಯಿಂದ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿರೋ ಅಷ್ಟು ನಮ್ಮ ತಂದೆ ತಾಯಿ ನಮ್ಮಣ್ಣ ಆತರ ಏನು ಕಡಿಮೆ ಮಾಡಿಲ್ಲ ನನಗೆ. ನಾನು ಇವಾಗ ಯೂಟ್ಯೂಬ್ ಇನ್ಸ್ಟಾಗ್ರಾಮು ನನ್ನ ಹತ್ರ ಅದಿಲ್ಲ ಇದಿಲ್ಲ ಏನಿಲ್ಲ, ಏನು ಇಲ್ಲ ಅಂತ ಅಂದ್ರೂ ನಾನೇನು ಹುಡ್ದಾನೆ ಕೋಟ್ಯಾಧೀಶ್ವರ, ನಾನು ಸಾಯ್ಬೇಕಾದ್ರು ಕೋಟ್ಯಾಧೀಶ್ವರನೇ ಅಷ್ಟೇ. ಇನ್ನೊಂದು ಕಡೆ ಅಣ್ಣನೇ ಹೇಳ್ತಾನೆ, ಸಪೋರ್ಟ್ ಮಾಡಿ ಗೈಸ್, ಫಾಲೋ ಮಾಡ್ಕೊಳ್ಳಿ ಗೈಸ್,